ಅನೇಕ ಮುಖಂಡರುಗಳೆಲ್ಲರೂ ಇಲ್ಲಿ ನಮ್ಮ ಒಕ್ಕೂಟದ ಮುಖಂಡರುಗಳೆಲ್ಲ ಸೇರಿದ್ದಾರೆ. ಬಹಳ ನೋವಿನಿಂದ ಸೇರಿದ್ದೀವಿ ನಾವು. ಈ ಪದ ಯಾವತ್ತೂ ನಾನು ಹೇಳಿರಲಿಲ್ಲ. ಸುಮಾರು ಸಾವಿರಾರು ಮಾಧ್ಯಮಗಳ ಸಭೆ ಮಾಡಿದಾಗಲೂ ಈ ಮಾತು ಹೇಳಿಲ್ಲ, ನೋವು ಅಂತ. ಆದರೆ ಈ ನೋವಿಗೆ ನಾವು ಚಾಲೆಂಜ್, ನಾವು ತಯಾರಾಗಿದ್ದೀವಿ ಚಾಲೆಂಜ್ಗೆ. ಸರ್ಕಾರ ಏನೂ ಮಾತಾಡದೆ, ಮಸೂದೆನೂ ತರದೆ ಸುಮ್ಮನೆ ಇದ್ಬಿಟ್ಟಿದ್ರು ನಾವೇನು ಮಾತಾಡ್ತಿರಲಿಲ್ಲ. ಇದು ಸತ್ಯ ಹೇಳ್ತೀವಿ ನಿಮಗೆ. ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಿ ಅಂದ್ಕೊಂಡೆ ನಾವು ಚಳವಳಿ ಮಾಡ್ತಾ ಇತ್ತು. ಸರೋಜಿನಿ ಮಹಿಷಿ ವರದಿ ಎಲ್ಲೋಯ್ತು, ಯಾವ ತಿಪ್ಪೆಗೆ ಹಾಕಿದ್ರಿ, ಯಾವ ರಾಜು ಕಾಲುವೆಗೆ ಹಾಕಿದ್ರಿ, ಇದು ಸರ್ಕಾರ ಹೇಳಬೇಕು. ಹೋಗಲಿ, ನೀವು ಮಸೂದೆ ಯಾಕೆ ತಂದ್ರಿ? ಸಂತೋಷ, ನಿಮ್ಮ ಉದ್ದೇಶ, ನಿಮ್ಮ ನಿಲುವು ನಾವು ಸಂತೋಷ ಪಡ್ತೀವಿ, ಬೇಕು. ಇದೊಂದು ಒಳ್ಳೆ ಶಕ್ತಿಯುತವಾಗಿ ನೀವು ಮಸೂದೆ ತಂದ್ರಿ. ಯಾವಾಗ ತಂದ್ರಿ? ಶಾಸನ ಸಭೆ ನಡೆಯುವಾಗ ತರಾತುರಿಯಲ್ಲಿ ತಂದ್ರಿ. ಮಂತ್ರಿಮಂಡಲದಲ್ಲಿ ಅದನ್ನ ಒಪ್ಪಿಗೆ ತಗೊಂಡ್ರಿ. ಇನ್ನು ಒಂದೇ ಒಂದು ಉಳಿದಿರೋದು ಅಂತಂದರೆ ಸದನ, ಎರಡೂ ಸದನಗಳಲ್ಲಿ ಇಡ್ತಕ್ಕಂಥದ್ದು ಒಂದೇ ಒಂದು. ಅಷ್ಟೊಳಗಾಗಿ ಒಬ್ಬ ತಮಿಳ್ ಮಾಲೀಕ, ಇನ್ನೊಬ್ಬ ಕನ್ನಡ ವಿರೋಧಿ, ಇನ್ನೊಬ್ಬ ಮಲಯಾಳಿ, ಇವರು ಏನು ಆ ಮೋಹನ್ ದಾಸ್ ಪೈ ಸರ್ಕಾರದ ಮೇಲೆ ಮಾತನಾಡ್ತಾನೆ. ಏನು ಕೆಟ್ಟಾಗಿ ಮೋಹನ್ ದಾಸ್ ಪೈ ಏನು ಆರ್ಡರ್ ಮಾಡ್ತಾರೆ. ಯಾರು ನಿಮ್ಮನ್ನು ತಗಮಾತ್ ಹೇಳಿದವರು ಯಾರು? ನಾಳೆ ಏನು ಒಂದೇ ಸಮಕ್ಕೆ ಇವತ್ತೊಂದೇ ದಿವಸವಲ್ಲದು. ಮೋಹನ್ ದಾಸ್ ಪೈ ಇಂಥ ವಿಚಾರದಲ್ಲಿ ಮೊದಲಿಂದಲೂ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವೆಲ್ಲ ಬಿಟ್ಟು ಹೋಗ್ಬಿಡ್ತೀವಿ. ಅಯ್ಯೋ, ಒಳ್ಳೆ ಕೆತ್ತನೆ. ನಿಮಗೆ ಭೂಮಿ ಕೊಟ್ಟಿರೋದು ಯಾಕೆ? ನೀರು ಕೊಟ್ಟಿರೋದು ಯಾಕೆ? ವಿದ್ಯುತ್ ಶಕ್ತಿ ಕೊಟ್ಟಿರೋದು ಯಾಕೆ? ಸಾವಿರಾರು ಕೋಟಿ ಸಂಪಾದನೆ ಮಾಡ್ಕೊಂಡು ಬಹಿರಂಗವಾಗಿ ನಮ್ದು ಇಷ್ಟು ಕೋಟಿ ಸಂಪಾದನೆ ಅಂತೇಳಿ ಜನಗಳ ಮುಂದೆ ಹೇಳೋ ವಿಚಾರ ಅಲ್ಲ. ಕನ್ನಡಿಗರಿಗೆ ಕೆಲಸ. ಕರ್ನಾಟಕದಲ್ಲಿ ಆರಂಭವಾಗುವ ಯಾವುದೇ ಉದ್ದಿಮೆಗಳು ಕನ್ನಡಿಗರಿಗೆ ಕೆಲಸ ಕೊಡಲೇಬೇಕು. ಇದು ಸರೋಜಿನಿ ಮಹಿಷಿ ವರದಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನೀವು ಆ ವರದಿಯನ್ನು ಅವತ್ತಿಂದ ಇವತ್ತವರೆಗೂ ಸುಮಾರು 40 ವರ್ಷ ಕಾಯ್ತು, ಅದು ಮೂಲೆಗುಂಪಾದ್ರಿ. ಈಗ ಕಾರ್ಮಿಕ ಸಚಿವರು ಇದನ್ನ ಮಸೂದೆಯನ್ನ ಮಂಡಿಸೋದಕ್ಕೆ ಬಂದರು. ಇದನ್ನ ವಿರೋಧ. ಶಶಿ ತರೂರ್ ಪಾರ್ಲಿಮೆಂಟ್ ಮೆಂಬರ್ ಕೇರಳ ವಿರೋಧ ಮಾಡ್ತಾರೆ ಕೂಡುದು ಅಂತ. ಕರ್ನಾಟಕನ ಮಲಯಾಳಿಗಳು, ತಮಿಳರು, ಗುಜರಾತಿಗಳು, ಮಾರ್ವಾಡಿಗಳು, ಇವರು ಕಂಟ್ರೋಲ್ ಸರ್ಕಾರನ.
ಸರ್ಕಾರ ಎದುರುಬಿಟ್ಟು ಬೆದರಿ ಆ ಒಂದು ಮಸೂದೆಯನ್ನು ಹಿಂದೆ ಪಡೆದರು. ತಕ್ಷಣಕ್ಕೆ ಕನ್ನಡ ರಾಜ್ಯದ ಜನ ಮೇಲ್ ಬೀಳ್ತಾರೆ ಅಂಥೇಳಿ ಸ್ವಲ್ಪ ಇನ್ನೂ ಕಾಮ ಫುಲ್ ಸ್ಟಾಪ್ ಎಲ್ಲ ಬದಲಾವಣೆ ಮಾಡಬೇಕಾಗಿದೆ. ಸ್ವಲ್ಪ ರಾಗ ಇದು ಏತ್ವ ಒತ್ವ ಬದಲಾವಣೆ ಮಾಡಬೇಕು. ಆದ್ದರಿಂದ ಮುಂದೊಂದು ಕ್ಯಾಬಿನೆಟ್ ತಂದು ಆಮೇಲೆ ಇಡ್ತೀವಿ. ಮುಗ್ದಾಯ್ತು, ಅದಕ್ಕೆ ಸತ್ಯ ಹೋಯ್ತು. ದೇವರ ಮೇಲೆ ನಂಬಿಕೆ ಯಾರಿಗೆ ಇದ್ದರೆ ಖಂಡಿತವಾಗಿ ಅದು ಇನ್ನು ಮಸೂದೆ ಬರೋದಿಲ್ಲ. ಮುಗೀತು, ಅದು ಮೂಲೆಗುಂಪಾಗೋಯ್ತು. ಈಗ ಕನ್ನಡಿಗರು ಅಳಿವು ಮತ್ತು ಉಳಿವು ಇದು ಈಗ ನಮ್ಗೆ ಬಂದಿರತಕ್ಕಂಥದ್ದು. ನಾವು ಹೋರಾಟ ಮಾಡೋರುವೆ ಇನ್ನು ಮುಂದೆ ಕನ್ನಡ ಅಂತ ಯಾವ ಮುಖ ಎತ್ಕೊಂಡು ಹೋರಾಟ ಮಾಡಬೇಕು ನಾವು? ಈ ಮಸೂದೆ ಒಪ್ಪಿಗೆ ಆಗದೇ ಇದ್ದರೆ, ಶಾಸನಸಭೆಯಲ್ಲಿ ಮಂಡಿಸದೇ ಇದ್ದರೆ ಮುಂದೆ ಗತಿ ಏನು? ಶಾಸನಸಭೆ ನಡೆದೇ ಇರುವಾಗ ಸುಗ್ರೀವಾಜ್ಞೆ ತರ್ಬೋದು, ಅದನ್ನು ಒಪ್ಪಿಗೆ ಪಡ್ಕೋಬೋದು. ಆಮೇಲೆ ತಿರುಗಿ ಮತ್ತೆ ಶಾಸನಸಭೆಗೆ ಇಡಬೇಕಾಗಿರೋದು ಸಂಪ್ರದಾಯ, ಕಾನೂನು. ಇವತ್ತು ಇಡೀ ರಾಜ್ಯದ ಸಮಗ್ರ ಕನ್ನಡ ಪರ ಸಂಘಟನೆಗಳು, ಕನ್ನಡ ಅಭಿಮಾನಿಗಳು, ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲರನ್ನೂ, ಸಾಹಿತಿಗಳು, ಕವಿಗಳು ಎಲ್ಲರನ್ನೂ ಕಳಕಳಿಯಿಂದ ಮನವಿ ಮಾಡ್ತೀನಿ. ಈ ವಿಚಾರದಲ್ಲಿ ಭದ್ರವಾಗಿರಬೇಕು. ಸರ್ಕಾರಕ್ಕೆ ಕೇಳಬೇಕು, ಇದನ್ನ ಮಂಡಿಸ್ತೀರಾ ಇಲ್ವಾ? ಇಲ್ಲ, ನಮ್ಮ ಪ್ರಶಸ್ತಿಗಳನ್ನೆಲ್ಲ ನಾವು ಹಿಂದಕ್ಕೆ ಕೊಡ್ತೀವಿ, ನಿಮ್ಮ ಸರ್ಕಾರ ಪ್ರಶಸ್ತಿಗಳು ಯಾವ ಬೇಡ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ನಾನು ಹೇಳ್ತೀನಿ, ಇದು ಮಂಡಿಸ್ತಿಲ್ಲ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಸಮ್ಮೇಳನ ನಡೆಸಬೇಡಿ, ಕಂತ ನಡೆಸಬೇಡಿ, ಸಮ್ಮೇಳನ ನಡೆಸೋದು ಕೂಡುದು, ಯಾವ ಕಾರಣಕ್ಕೂ ನಡೆಸೋದು ಕೂಡುದು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅವ್ರಿಗೂ ಹೇಳ್ತೀನಿ, ಭದ್ರವಾಗಿ ತಮಗೆ ಸೇರಿದ್ದು ನೀವು ಇದನ್ನ ಪ್ರತಿಭಟಿಸಿ ರಾಜೀನಾಮೆ ಕೊಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀವು ಕೊಡಲೇಬೇಕು. ಸಾಹಿತಿಗಳು ಒಮ್ಮತದಲ್ಲಿ ಮಾತನಾಡಬೇಕು. ಸಿನಿಮಾ ರಂಗ ಇವತ್ತು ಸರಾಗೋಗಿ ಬರಬೇಕಾಗಿತ್ತು. ನನಗೆ ಹೇಳಿದ್ರು ಅವರು, ನಾಳೆ ಬರ್ತೀನಿ ನಾನು, ತಾವೇನು ತೀರ್ಮಾನ ತಗೊಳ್ತೀನಿ ತಗೊಳ್ಳಿ, 100ಕ್ಕೆ 100 ಭಾಗ ನಾನೇ ನಿಮ್ಮನ್ನು ಮಾತಾಡಬೇಕು ಅಂತಿದ್ದೆ. ಮಾತಾಡಿದ್ದೀನಿ, ಗಿರೀಶ್ ಜೊತೆಲಿ ಹೇಳಿದ್ದೀನಿ, ನೀವು ಏನು ಬೇಕಾದ ತೀರ್ಮಾನ ತಗೊಳ್ಳಿ, ನಂದಿದೆ ಅಂತ. ಸಿನಿಮಾ ರಂಗಕ್ಕೂ ಹೇಳ್ತೀನಿ, ಇವತ್ತು ನಮ್ಮಲ್ಲಿ ಕನ್ನಡ ಚಿತ್ರಗಳು ಫೇಲ್ ವಿಫಲವಾಗ್ತಾ ಇದೆ, ಬೇರೆ ಭಾಷೆ ಚಿತ್ರಗಳು ಹೋಗ್ತಾ ಇದೆ. ಮತ್ತು ಈ ಮುದ್ರಣ ಮಾಧ್ಯಮ ಅವ್ರಿಗೂ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿ ಮಲಯಾಳಿ ಪೇಪರ್ ಹೋಗ್ತಾ ಇದೆ, ತಮಿಳು ಪೇಪರ್ ಹೋಗ್ತಾ ಇದೆ, ತೆಲುಗು ಪೇಪರ್ ಹೋಗ್ತಾ ಇದೆ, ಎಲ್ಲ ಪರಭಾಷೆ ಪೇಪರ್ಗಳು ಇಲ್ಲಿ. ನಿಮ್ಮ ಪೇಪರು ಇಲ್ಲಿ ಭಾಳ ಎಲ್ಲೋ ಇದ್ದಕ್ಕೆ ನಾನೇನು ಇದನ್ನ ಯಾಕೆ ಅಂತಂದ್ರೆ ಇವರು ಎಲ್ಲರೂ ಸೇರಿ ನಮ್ಮ ಮೇಲೆ ಇದೊಂಥರ ದಬ್ಬಾಳಿಕೆ ನಡೆಸಿದ್ದಾರೆ. ಇದರ ವಿರುದ್ಧ ನಾವು ಭಾರಿ ಹೋರಾಟವನ್ನು ಕನ್ನಡ ಒಕ್ಕೂಟ ಮಾಡ್ತೇವೆ. ಇದು ಭಾಳ ಗಂಭೀರವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಶಿವರಾಮೇಗೌಡರಿಗೂ ಹೇಳಿದೆ, ಮಂಜುನಾಥ್ ದೇವ್ಗೂ ಹೇಳಿದೆ, ಕುಮಾರ್ಗೆ ಹೇಳಿದೆ, ಗಿರೀಶ್ಗೆ ಹೇಳಿದೆ. ಬರೋಕ್ಕೂ ಮುಂಚೆ ನಾವೆಲ್ಲ ಕುಳಿತು ಒಂದು ಸಭೆ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೇವೆ, ಇದನ್ನು ಒಂದು ಅಂತ್ಯ ಕಾಣಲೇಬೇಕು ಈ ವಿಚಾರದಲ್ಲಿ ಅನ್ನೋದು. ನಾವು ನಾಳೆ ಇಲ್ಲ 22ನೇ ತಾರೀಕು
ಮೊದಲು 22 ಮೊದಲನೇದು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕೂಡಲೇ ಮಸೂದೆಯನ್ನು ಮಂಡಿಸಲೇಬೇಕು, ಯಾವ ಕಾರಣಕ್ಕೂ ಮಸೂದೆ ಹಿಂದೆ ಅಂತ ಹೇಳಿ ಕನ್ನಡ ಒಕ್ಕೂಟದವರು 22ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮೈಸೂರು ಬ್ಯಾಂಕ್ ಸೆಕ್ಟಲ್ಲಿ ಪ್ರತಿಭಟನೆ ಮತ್ತು ಒತ್ತಾಯ. 25ನೇ ತಾರೀಕು ಬೆಂಗಳೂರಿನ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ರಾಜ್ಯದ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೇವೆ. ಆ ಸಭೆಯಲ್ಲಿ ಮುಂದಿನ ಹೋರಾಟದ ಬಗ್ಗೆ ತೀರ ರೂಪರೇಷೆಗಳನ್ನು ನಾವು ಇಡ್ತೇವೆ. ಆದ್ದರಿಂದ ಈಗ ಸರ್ಕಾರ ಮೋಹನ್ ದಾಸ್ ಪೈಗೆ ಎದುರ್ತೀರಾ, ಪರಭಾಷೆಯವ್ರಿಗೆ ಎದುರ್ತೀರಾ, ನಿಮ್ಮ ಹೈಕಮಾಂಡ್ ಎದುರ್ತೀರಾ, ಶಶಿ ತರೂರ್ MP ಎದುರ್ತೀರಾ, ನಿಮಗೆ ಸೇರಿದ್ದು ನೀವು ತರಬಾರ್ದಾಗಿತ್ತು, ಅವಮಾನ ಮಾಡ್ಬಿಟ್ರಿ. ನೀವು ತರದೆ ಹಾಗೆ ಅಲ್ಲಿ ಇಟ್ಕೊಂಡಿದ್ದು ನಮ್ದೇನು ಇದಾಗ್ತಲ್ಲ. ನೀವು ಏನು ಬಹಿರಂಗ ಜಗಜ್ಜಾಹಿರ ಮಾಡಿದ್ರಿ, ತಂದಿಡ್ತೀವಿ ನಾಳೆ ಕನ್ನಡಿಗರು, ಅವ್ರ ಪರಿಸ್ಥಿತಿ ಏನು, ಅವ್ರ ಏನು ಹೇಳ್ಬಿಟ್ರಿ. ನೀವು ಅದು ತರದೆ ಗಂಭೀರವಾಗಿ ಇಟ್ಬಿಟ್ಟಿದ್ರೆ ನಾವು ಸುಮ್ಮನೆ ಎಲ್ಲೋ ಒಂದು ಕಡೆ ತಗೊಂಬನ್ನಿ ಅಂತ ಹೇಳ್ತಾ ಇದ್ದು. ತಂದು ಬಹಿರಂಗವಾಗಿ ದ್ರೌಪದಿ ಸ್ವಯಂವರ ಮಾಡ್ದಂಗೆ ಮಾಡಿದ್ರಿ. ನೀವು ಬಹಿರಂಗವಾಗಿ ಕನ್ನಡಿಗರ ಮೇಲೆ ಅಪಮಾನ, ಕನ್ನಡ ಭಾಷೆಗೆ ಅಪಮಾನ, ಹೋರಾಟಗಾರರಿಗೆ ಅಪಮಾನ. ಎಲ್ಲರಿಗೂ ನಾನು ಹೇಳ್ತೀನಿ, ಇದಲ್ಲೇನು ಭೇದ ಭಾವನೆ ಇಲ್ಲ, ಎಲ್ಲರೂ ತಯಾರಾಗಿರಬೇಕು, ಹೋರಾಟಕ್ಕೆ ಸಿದ್ಧರಾಗಬೇಕು. ನಾವು 25ನೇ ತಾರೀಕು ಗಂಭೀರವಾಗಿ ಎಲ್ಲ ರೂಪರೇಷೆಗಳನ್ನು ಹೇಳ್ತೇವೆ. 22 ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡತಕ್ಕಂಥ ಚಳುವಳಿ. 22 ಬೆಳಗ್ಗೆ 11 ಗಂಟೆಗೆ ಯಾವ ಕಾರಣಕ್ಕೂ ಮಸೂದೆ ಹಿಂದಕ್ಕೆ ಪಡಿಬಾರದು, ಈ ಅಧಿವೇಶನದಲ್ಲೇ ಮಂಡನೆ ಆಗಲೇಬೇಕು. ಅದಕ್ಕಾಗಿ ನಮ್ಮ ಒತ್ತಾಯ. ಮೋಹನ್ ದಾಸ್ ಪೈ ಕರ್ನಾಟಕದವನ ಗುಜರಾತ್ ಮೋಹನ್ ದಾಸ್ ಪೈ ಕರ್ನಾಟಕದವನೇ, TA ಪೈ, ಮೋಹನ್ ದಾಸ್ ಪೈ ಇವರೆಲ್ಲ ಈ ಮಣಿಪಾಲು ಗ್ರೂಪ್ನವರು. ಅವನು ಚಕ್ರವರ್ತಿ ಇದ್ದಂಗೆ, ದುರಾಂಕಾರಿ ಕನ್ನಡ. ಆಮೇಲೆ ಇನ್ನೊಬ್ರು ಅಯ್ಯಮ್ಮ ಯಾರ್ರೀ, ಕಿರಣ್ ಮುಜುಮ್ದಾರ್ ಹಿಂದೆ ಅಯ್ಯಮ್ಮನ ಮೇಲೆ ಪ್ರತಿಭಟನೆ ಮಾಡಿದ್ದು. ಆಮೇಲೆ ಹಿಂದಕ್ಕೆ ಅವರು ಕ್ಷಮಾಪಣೆ ಕೇಳಿದ್ರು. ಯಾರು ಈಗ ಇವತ್ತು ನಮ್ಮಲ್ಲಿ ಕನ್ನಡಿಗರ ಮೇಲೆ ಯಾರು ಗಂಡಸಿರಲಿಲ್ಲ ಇದುವರೆಗೆ ತರ ಮಾತಾಡೋದಕ್ಕೆ. ಈ ಮೋಹನ್ ದಾಸ್ ಪೈ ನಾನು ಇದ್ದೀನಿ ನೋಡಿ ಅಂತ ಹೇಳಿ ಮಾತಾಡಿದ್ದಾರೆ. ಮೋಹನ್ ದಾಸ್ ಪೈ ಅವರೇ, ನಿಮಗೆ ಕರ್ನಾಟಕದಲ್ಲಿ ಇರಬೇಕಾ? ಇದು ನಮ್ದೇನು ಅಭ್ಯಂತರ ಇಲ್ಲ, ತೊಂದರೆ ಕೊಡೋದಿಲ್ಲ. ನೀವು ಹೋಗ್ಬೇಕಾ? ನಾಳೆ ಬೆಳಗ್ಗೆ ತಮಿಳ್ನಾಡುಗಾರ ಹೋಗಿ, ಆಂಧ್ರಕ್ಕಾರ ಹೋಗಿ, ತೆಲಂಗಾಣಕ್ಕಾರ ಹೋಗಿ, ಎಲ್ಲಿಗಾರ ಹೋಗಿ, ನಾವು ಬರ್ತೀವಿ. ಇದು ವಿಮಾನ ನಿಲ್ದಾಣದಲ್ಲಿ ಇಲ್ಲ ರೈಲ್ವೆ ನಿಲ್ದಾಣದಲ್ಲಿ ನಿನಗೆ ಬಳುವಳಿ ಕೊಡ್ತೀವಿ. ಕೊಡ್ಬೇಕು ಕೂಡಲೇ. ತಲೆಂತೆ ಮಾಡಬಾರ್ದು. ಇರ್ಬೋದು, ನಿಂತು ಹಣ ಇರ್ಬೋದು, ಸಾವಿರಾರು ಕೋಟಿ ಇರ್ಬೋದು, ಕನ್ನಡದ ಮುಂದೆ ಏನೇನಿಲ್ಲ. ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯ ಬಿಟ್ಟು ಹೋಗೋತ್ ಹೇಳ್ತೀವಿ. ನೀನು ಕನ್ನಡ ವಿರೋಧ ಮಾಡಿದ್ಮೇಲೆ ನಾವ್ಯಾಕೆ ನೀನು ಇದು ಮಾಡ್ಬೇಕು? ನಾವು ಅವರ ವಿರುದ್ಧನೇ ನಿಮ್ಮ ಹೋರಾಟ. ಇಲ್ಲ, ಅದು ಸಣ್ಣ ವಿಚಾರ. ಒಬ್ಬ ವ್ಯಕ್ತಿಯ ವಿರುದ್ಧ ಅಲ್ಲ. ನಮ್ಮ ಇದು ಬಹಳ ಉದಾತ್ತ. ಇದು
ನಮ್ಮ ಹೋರಾಟ ಹಿಮಾಲಯ ಪರ್ವತ, ಇವರು ಯಾವುದೋ ಒಂದು ಗುಡ್ಡ, ಮೋಹನ್ ದಾಸ್ ಪೈ ಅದು ಗುಡ್ಡನೇ ಮಸೂದೆ ನಿಲ್ಲಿಸ್ಬಿಡ್ತಲ್ಲ. ಗುಡ್ಡ ಒಂದೊಂದ್ ಸಾರಿ ಗುಡ್ಡಗಳು ಏನಾಗುತ್ತೆ ಅಂತಂದ್ರೆ ಗೊತ್ತಾಗಲ್ಲ, ಒಂದ್ಸಾರಿ ಈ ತರ ಆಗ್ತವೆ, ಗೊತ್ತಾಯ್ತಾ? ನಿಮ್ಗೆ ಎಷ್ಟು ಗೊತ್ತಿರ್ಬೋದು, ಇಲ್ಲಿ ದಿನ ಇಲ್ಲೇ ಕೂತಿರ್ತೀರಿ, ಎಷ್ಟು ನಡೀತವೆ ಏನ್ ಕತೆ. ಆದ್ರಿಂದ ಮಸೂದೆ ನಿಲ್ಲೋದಕ್ಕೆ ಅವರು ಒಬ್ಬರು ಮುಖ್ಯ ಕಾರಣ, ಬೇರೆಯವರು ಇದ್ದಾರೆ. ಒಂದು ದೊಡ್ಡದೇ ಇದೆ, ಇದು ಏನಾರ ಮಾಡಿ ನಿಲ್ಲಿಸಲೇಬೇಕು ಅಂತ ವ್ಯವಸ್ಥಿತವಾದಂತ ಪಿತೂರಿ. ಆದ್ರೆ ಸಿದ್ದರಾಮಯ್ಯವ್ರ ಬಗ್ಗೆ ಬಹಳ ನನಗೆ ಗೌರವ ಎಲ್ಲ ಇತ್ತು. ಏನೀಗ ಇದ್ದಕ್ಕಿದ್ದಂಗೆ ಈ ತರ ಸಡನ್ ಆಗ ಆ ಒಂದು ಮಸೂದೆಯನ್ನ ಕೈ ಬಿಟ್ರು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ವರ್ಚಸ್ಗೂ ಮುಖ್ಯಮಂತ್ರಿಗಳ ಘನತೆಗೂ ಏಟು ಬಿತ್ತಿದ್ದು, ಮುಖ್ಯಮಂತ್ರಿ ಗೌರವಕ್ಕೆ ಏಟು ಬಿತ್ತು. ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಇದು ಬಹಳ ಅತ್ಯಂತ ಅಗೌರವ ಆಗಿದೆ, ಅಪಮಾನ ಆಗಿದೆ. ಇದು ಅವರು ಇದರ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.